ಆಗಲೇ ನಾನು ಶಿವಕುಮಾರ್ ಅವ್ರ ಜೊತೆ ಮಾತಾಡೋ ಸಮಯದಲ್ಲಿ ಶಿವಕುಮಾರ್ ಅವರು ಇದರ ಟೈಮಿಂಗ್ ಬಗ್ಗೆ ಪ್ರಶ್ನೆ ಎತ್ತಿದ್ರು. ಯಾವ ಸ್ವರೂಪದಲ್ಲಿ ಯಾವ ಕಾರಣಕ್ಕೆ ಈ ಹಂತದಲ್ಲಿ ಇದು ಬಂದಿರುವಂಥ ಮತ್ತು ದೇಶದಲ್ಲಿ ಜನಸಂಖ್ಯೆಯ ಜನಗಣತಿ ಆಗಬೇಕಾಗಿರುವಂಥದ್ದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಕೂಡ ಪ್ರತಿಪಾದಿಸ್ತಾ ಇದ್ರು. ಸುರಭಿ ಅವರೇ, ತಾವೇನು ಹೇಳ್ತೀರಿ? ಈಗ ಬಹಿರಂಗ ಆಗಿರುವಂಥ ಅಥವಾ PMAC ಬಿಟ್ಟಿರುವಂಥ ಈ ವರದಿಯ ಪ್ರಕಾರವಾಗಿ ಇರುವಂಥದ್ದು ಇಲ್ಲಿ ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಮುಸ್ಲಿಮರ ಸಂಖ್ಯೆ ಹೆಚ್ಚಳಾಗಿದೆ 2015ರವರೆಗೆ, 2024ರವರೆಗೆ ಅಲ್ಲ ಇದು, 2022ರವರೆಗೂ ಅಲ್ಲ ಇದು, 2015ರವರೆಗೆ. ಯಾಕೆ 9 ವರ್ಷ ತಡವಾಗಿ ಅನಾಲಿಸಿಸ್ ಅನ್ನು ಈಗ ಮಾಡಬೇಕಾಗಿತ್ತು ಅಂತ ಗೊತ್ತಾಗಲಿಲ್ಲ. ಮೊದಲನೇದಾಗಿ ಇದು ಆಕಸ್ಮಿಕವಾಗಿ ಎಲೆಕ್ಷನ್ ಟೈಮಿಗೆ ಬಂದಿರೋದು ಹೊರತು ಇದನ್ನ ಎಲೆಕ್ಷನ್ ಟೈಮಲ್ಲೇ ಬಿಡುಗಡೆ ಮಾಡಬೇಕು ಅಂತ ಅವ್ರ ಮೆಥಡಾಲಜಿನ ಮತ್ತು ಅವ್ರದ್ದು ರಿವ್ಯೂ ಪ್ರಾಸೆಸ್ಸನ್ನು ಸೆಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಒಂದು ಅಕಾಡೆಮಿಕ್ ಪೇಪರ್ ಬರೀಬೇಕಾದಾಗ ಅದು ಒಂದು ಇಟ್ಸ್ ಅ ಡಿಸ್ಕ್ರಿಪ್ಟಿವ್ ಅನಾಲಿಸಿಸ್. ಇಟ್ಸ್ ನಾಟ್ ಇಟ್ ಈಸ್ ಅನ್ ಅನಾಲಿಸಿಸ್ ಆಫ್ 167 ಕಂಟ್ರೀಸ್, ಕ್ರಾಸ್ ಕಂಟ್ರಿ ಅನಾಲಿಸಿಸ್ ಮಾಡಿರೋದು ಈ ಪೇಪರಲ್ಲಿ. EAC ಬಹಳಷ್ಟು ಈ ಥರ ಪೇಪರ್ಸು ರಿಸರ್ಚ್ ಓರಿಯೆಂಟೆಡ್ ಪೇಪರ್ನ ರಿಲೀಸ್ ಮಾಡುತ್ತೆ. ಈ ಒಂದು ಟಾಪಿಕ್ಕನ್ನು ಯಾಕೆ ಪೊಲಿಟಿಕಲ್ ಆಗಿ ಎಲೆಕ್ಷನಿಗೆ ಇದು ಯಾವುದೂ ಅಲ್ಲ, ಅದು ಒಂದು ರಿಸರ್ಚ್ ಪ್ರಾಸೆಸ್ ನಡ್ಕೊಂಡು ಹೋಗಿದೆ ಅಷ್ಟೇ. ನೋಡಿ, ನೀವು ಒಂದು ಪೇಪರ್ ಬರಿಬೇಕು ಅಂದರೆ ಕರೆಕ್ಟಾಗಿ ನಮಗೆ ಆ ಎಲೆಕ್ಷನ್ ಟೈಮಲ್ಲಿ ಆ ಥರ ಟಾಪಿಕ್ ಬರುತ್ತೆ, ಆ ಥರ ಇಶ್ಯೂ ಆಗುತ್ತೆ, ಆವಾಗ ನಾವು ಅದನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳೋದು ಹೇಗೆ ಸಾಧ್ಯ? ಇದು ಮಂತ್ಸ್ ಟುಗೆದರ್ ದೇ ವುಡ್ ಹ್ಯಾವ್ ವರ್ಕ್ಡ್ ಆನ್ ದಿಸ್ ಅಲ್ವಾ? ಅವ್ರದ್ದೇ ಒಂದಂತಹ ಡೇಟಾ ಕಲೆಕ್ಷನ್ ಮೆಥಡಾಲಜಿ ಇರುತ್ತೆ. ಆಮೇಲೆ ನೀವು ಏನಕ್ಕೆ ಇದು 1950 2015 ಅಂತ ಕೇಳ್ತೀರಾ? ಬಹಳಷ್ಟು ಪ್ರೈವೇಟ್ ರಿಸರ್ಚ್ ಸ್ಟಡೀಸು ತೊಗೊಂಡಿರೋವಂಥ ಡೇಟಾ ಅದು. ಇದು ಒಂದು ಆ ಡೇಟಾ ಮೇಲೆ ಸೆಕೆಂಡ್ರಿ ರಿಸರ್ಚ್ ಥರ ಮಾಡಿರೋವಂಥದ್ದು. ದಿಸ್ ಈಸ್ ನಾಟ್ ಜಾತಿ ಗಣತಿ ಅಥವಾ ಇದ್ರ ಗಣತಿ ಅಲ್ಲ. ಸೊ ಅದು ಅವೈಲಬಲ್ ಡೇಟಾ ಇರೋದ್ರ ಮೇಲೆ ಪ್ಯೂರ್ ರಿಸರ್ಚ್ ಮಾಡಿರೋವಂಥದ್ದು. ಅದನ್ನು 2015 ತನಕ ಇಸ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಸೊ ಹಾಗಾಗಿ ಇದರಲ್ಲಿ ಏನೇ ಒಂದು ಚುನಾವಣಾ ಮತ್ತು ಎಲೆಕ್ಷನ್ ಪ್ರಕಾರವಾಗಿ ಅಥವಾ ಯಾವುದೇ ಒಂದು ರಾಜಕೀಯವಾದಂತಹ ಆ್ಯಂಗಲ್ ಇಲ್ಲ. ಇವಾಗ ಸ್ಟಡಿ ಬಗ್ಗೆನೇ ಬರೋಣ ಒಂದು 2 ನಿಮಿಷ. ಏನು ಅಂದರೆ ತೋರಿಸಿರುವಂಥದ್ದು ಈ ಸ್ಟಡಿ. ಆ್ಯಂಡ್ ನೋಡಿ, ಯಾವುದೇ ಆದಂಥ ಅಕಾಡೆಮಿಕ್ ಸ್ಟಡಿನಲ್ಲಿ ಬಹಳಷ್ಟು ಫೋಕಸ್ ಏರಿಯಾಸ್ ಇರುತ್ತೆ, ಒಂದಿಷ್ಟು ಔಟ್ ಆಫ್ ಸ್ಕೋಪ್ ಅಂತ ಇರುತ್ತೆ. ಇನ್ಫ್ಯಾಕ್ಟ್ ಬರೆದಾಗ ವಾಟ್ ಈಸ್ ಔಟ್ ಆಫ್ ಸ್ಕೋಪ್ ಆಫ್ ದಿಸ್ ಸ್ಟಡಿ ಅಂತಲೂ ಹೇಳ್ತಾರೆ. ಇದರಲ್ಲಿ ಅವರು ಸ್ಟಡಿ ಮಾಡಿರುವಂಥದ್ದು ಆ ಮೆಜಾರಿಟಿ ಅಂತ ಹೇಗೆ ಡೆಫಿನಿಷನ್ ಅನ್ನು ದೇ ಹ್ಯಾವ್ ಬಾರೋಡ್. ದೇ ಹ್ಯಾವ್ ನಾಟ್ ಕಮ್ ಅಪ್ ವಿತ್ ಡೆಫಿನಿಷನ್ ಅಲ್ಲ, ಮೆಜಾರಿಟಿ ಅಂತ ಡೆಫಿನಿಷನ್ ಬಾರೋ ಮಾಡಿರೋವಂಥದ್ದು. ಯಾವ ಥರ ಚೇಂಜಸ್ ಟು ದಟ್ ಮೆಜಾರಿಟಿ ಮೈನಾರಿಟಿ ಆಗತ್ತೆ ಅಂತ ನೋಡ್ಕೊಂಡು ಬಂದಿರೋದು. ಬಹಳಷ್ಟು ದೇಶಗಳಲ್ಲಿ ಬಹಳಷ್ಟು ಟ್ರೆಂಡ್ಸನ್ನು ಅನಲೈಸ್ ಮಾಡಿದ್ದಾರೆ. ಭಾರತದಲ್ಲಿ ಒಂದಿಷ್ಟು ಟ್ರೆಂಡ್ಸನ್ನು ಅನಲೈಸ್ ಮಾಡಿ ಅದು ಏನಾಗೋಗಿದೆ ಅಂದರೆ ಆ ಒಂದು ಲೈನನ್ನು ತೊಗೊಂಡ್ಬಿಟ್ಟು ನಾವು ಅದನ್ನು ಹೇಳ್ತಾ ಇದ್ದೀವಿ. ಹೌದು, ಇಟ್ಸ್ ನಾಟ್. ಆ್ಯಂಡ್ ಏನಕ್ಕೆ ಅಂತ ನಾವು ತನಿಖೆ ಮಾಡಬೇಕು. ಅದು ಸಮಾಜ ಅದನ್ನು ಚರ್ಚೆ ಮಾಡೋದು ಬೇರೆ ವಿಷಯ. ಇವಾಗ ನೀವು ಅಕ್ರಾಸ್ ದ ವರ್ಲ್ಡ್ ಮೆಜಾರಿಟಿ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ಮುಸ್ಲಿಂ ಮೆಜಾರಿಟಿ ಕಂಟ್ರೀಸಲ್ಲಿ ಮೆಜಾರಿಟಿ ಜಾಸ್ತಿ ಆಗ್ತಾ ಇದೆ. ಇಂಡಿಯಾನಲ್ಲಿ, ಭಾರತದಲ್ಲಿ ಅದು ಮೈನಾರಿಟಿ ಪಾಪ್ಯುಲೇಷನ್ ಸ್ಪೆಸಿಫಿಕ್ ಆಗಿ ಜಾಸ್ತಿ ಆಗ್ತಾ ಇದೆ. ಸರ್ಟನ್ ಮೈನಾರಿಟೀಸ್ ಡಿಕ್ರೀಸಿಂಗ್, ಸರ್ಟನ್ ಮೈನಾರಿಟೀಸ್ ಇನ್ಕ್ರೀಸಿಂಗ್ ಆ್ಯಂಡ್ ಮೆಜಾರಿಟಿ ಸರ್ಟನ್ ಅಮೌಂಟಲ್ಲಿ ಡಿಕ್ರೀಸ್ ಆಗಿದೆ ಅಂತ. ಇದ್ರ ಬಗ್ಗೆ ದಿಸ್ ಇಸ್ ಜಸ್ಟ್ ರಿಸರ್ಚ್ ಅಷ್ಟೇ. ಇದು ನೆಕ್ಸ್ಟ್ ನಾವು ಇದ್ರ ಬಗ್ಗೆ ನಾವು ಅನಾಲಿಸಿಸ್ ಮಾಡೋದಕ್ಕೆ ಅದಕ್ಕೆ ಊಹೆಗಳು ಅದಕ್ಕೆ ಐ ಡೋಂಟ್ ನೋ. ಅದು ನನಗೆ ಚುನಾವಣೆಗೆ ಇದಕ್ಕೆ ಯಾಕೆ ನೀವು ಸಂಬಂಧಿಸುತ್ತಿದ್ದೀರಾ? ಓಕೆ ಸುರಭಿ ಅವರೇ, ಮಾತಾಡ್ತೀನಿ. ಬಹಳಷ್ಟು ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡೋದು. ಸುರಭಿ ಅವರು ಹೇಳಿದ್ರು ಇದು ಆಕಸ್ಮಿಕವಾಗಿ ಬಂದಿರುವಂತಹ ವರದಿ, ಅದರ ಅಂಕಿಅಂಶಗಳು ಇವತ್ತು ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ. ಅದರ ಏನಿದೆ, ಅದರ ಏನು ಅಂಶಗಳು, ಮುಂದೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಮುಂದೆ ನಡೆಯುತ್ತೆ ಅನ್ನುವಂಥದ್ದು ವಿಚಾರಗಳನ್ನ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.